ನೀವು ಫಸ್ಟಲ್ಲಿ ಸ್ಪರ್ಧೆ ಮಾಡಿದವರು, ಈಗ ಬಿಗ್ ಬಾಸ್ ಸೀಸನ್ನ ನೋಡ್ತಾ ಇದ್ದಾಗ ನಿಮ್ಗೆ ಏನು ಅನಿಸುತ್ತೆ? ಯಾಕಂತಂದ್ರೆ ಕೆಲವೊಬ್ರು ಹೇಳ್ತಾರೆ ಸ್ಕ್ರಿಪ್ಟೆಡ್ ಬಿಗ್ ಬಾಸ್ ಅಂತ. ಸ್ಕ್ರಿಪ್ಟೆಡ್ ಇತ್ತಾ ನಿಮ್ಮ ಪ್ರಕಾರ? ಡೆಫಿನೆಟ್. ನಿಮ್ಗೆ ಏನು ಅನಿಸುತ್ತೆ? ನನಗೆ ಬಿಕಾಸ್ ನೀವು ನೋಡೋರು, ನಾನು ಹೇಳೋದು, ನಾನು ಎಷ್ಟೇ ಅದನ್ನು ಸಮರ್ಥಿಸಿದ್ರು ನೀವು ನೋಡಿ ಆಡಿಯನ್ಸ್, ಆಸ್ ಅನ್ ಆಡಿಯನ್ಸ್ ಹೇಳಿ, ನಾಟ್ ಆಸ್ ಅ ಮೀಡಿಯಾ ಪರ್ಸನ್, ನಿಮ್ಗೆ ಅದು ಸ್ಕ್ರಿಪ್ಟೆಡ್ ಅನ್ಸುತ್ತಾ? ಈಗ ಸ್ಟಾರ್ಟಿಂಗ್ ಸೀಸನ್ಗಳೇನು ಸ್ಕ್ರಿಪ್ಟೆಡ್ ಅಲ್ಲ ಅಂತಾನೆ ಇರೋದು, ಬಟ್ ಈಗ ಬರ್ತಾ ಇರುವಂಥದ್ದು ಮಾಡ್ತಾ ಇದ್ದಾರೆ, ಸ್ಕ್ರಿಪ್ಟೆಡ್ ಮಾಡ್ತಾ ಇದ್ದಾರೆ ಅಂತ, ಅಥವಾ ಕ್ಯಾಮ್ರಾ ಮುಂದೆ ಬೇಕು ಅಂತಾನೂ ಇವರು ನಾಟಕ ಮಾಡುವಂಥದ್ದು ಇದೆ? ಈಗ ನಾವಿಬ್ರು ಮಾತಾಡ್ತಿದೀವಲ್ಲ, ಇದು ಸ್ಕ್ರಿಪ್ಟೆಡಾ? ಇಲ್ಲ. ಗಾಟ್ ಯುವರ್ ಆನ್ಸರ್ ಅಲ್ವಾ? ಇದೇ ಥರನೇ ಅಲ್ಲೂ ಆಗೋದು. ಒಂದು ಬಾಂಧವ್ಯ ಬೆಳೆಸ್ಕೊಳಕ್ಕೆ ಜೀವನದಲ್ಲಿ ಸ್ಕ್ರಿಪ್ಟ್ ಕೊಟ್ಟರೆ ಅದು ಆಗೋದಿಲ್ಲ, ಅದು ಬೇರೆ ಥರ ಅಭಿನಯ ಆಗುತ್ತೆ. ಅಷ್ಟು ಎಮೋಷನ್ಸ್ ನೀವು ನೋಡ್ತೀರಾ, ಅಷ್ಟು ಕನೆಕ್ಷನ್ ನೀವು ನೋಡ್ತೀರಾ. ಒಂದು ಚಟ್ನಿಗೆ ಇಡ್ಲಿಗೆ ಜಗಳ, ಅದ್ರ ಬಗ್ಗೆ ಸಾಂಗ್ಸು, ಸ್ನಾನದ ರೂಮಿಗೆ ಜಗಳ, ಇದೆಲ್ಲ ಮನೇಲಿ ಆಗೋ, ಈಗ ಒಂದು ಜಾಯಿಂಟ್ ಫ್ಯಾಮಿಲಿ ಇದ್ರೆ ಇದೆಲ್ಲ ರಿಯಲ್ ಆಗಿ ಆಗೋವಂಥ ವಿಷಯಗಳೇ. ಹೌದೌದು. ಅದನ್ನ ಸ್ಕ್ರಿಪ್ಟ್ ಮಾಡಿ, ನೀವು ಎಷ್ಟೇ ಸ್ಕ್ರಿಪ್ಟ್ ತಲೆಯಲ್ಲಿ ಮಾಡ್ಕೊಂಡ್ರು ಅಲ್ಲಾಗೋದೇ ಬೇರೆ. ಸೊ ದೇ ಕೆನಾಟ್ ಸ್ಕ್ರಿಪ್ಟ್ ಮಾಡಿದ್ರೆ ಬಿಗ್ ಬಾಸ್ ಅನ್ನೋ ಕಾನ್ಸೆಪ್ಟೇ ಹೋಯ್ತು ಗಾನ್ ಕೇಸಲ್ಲಿ. ಆಮೇಲೆ ಏನು ಗೊತ್ತಾ, ಎಲ್ಲರ ಮುಖಗಳಲ್ಲೂ ಕಾಣಕ್ಕೆ ಶುರು ಆಗ್ಬಿಡುತ್ತೆ. ಅವರು ಸುದೀಪ್ ಅವ್ರು ಬಂದು ಥರ್ಸ್ಡೇಸು ಅವ್ರಿಗೆಲ್ಲ ಹೇಳ್ತಾರಲ್ಲ, ಇದು ರಾಂಗು ಇದು ರೈಟ್, ಅವ್ರಿಗೆಲ್ಲ ಮುಖದಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಅಯ್ಯೋ ನಮ್ಮ ಸ್ಕ್ರಿಪ್ಟೆಡ್ ಗೊತ್ತು ಬನ್ರಿ ನೀವೇನು ಹೇಳೋದಲ್ಲಿ ಅಂತ, ಹಿಂಗಾಗ್ಬಿಡುತ್ತೆ. ಸೊ ಅವ್ರು ಬಂದು ಒಂದು ಟೀಚರ್ ಥರ ನಿಂತ್ಕೊಂಡು ಅವ್ರಿಗೆ ಇದು ರಾಂಗು ಇದು ರೈಟು ಅದು ಇದು ಅಂತೆಲ್ಲ ಹೇಳ್ತಾರಲ್ಲ, ಅದು ಅವ್ರು ಮಾಡಿದ ತಪ್ಪುಗಳನ್ನ ಅಥವಾ ಸರಿಗಳನ್ನ ಎತ್ತಿ ತೋರ್ಸಕ್ಕೆ, ಸೊ ದಟ್ ನೆಕ್ಸ್ಟ್ ವೀಕ್ ಅವ್ರು ತಿದ್ಕೊಂಡು ಬೇರೆ ರೀತಿ ಇರ್ತಾರೆ ಅಂತ. ಸೊ ನೀವು ಅದನ್ನ ಸ್ಕ್ರಿಪ್ಟ್ ಮಾಡಿದ್ರೆ ಅವ್ರ ಕೆಲಸನೂ ಅಲ್ಲಿ ಇದಿಲ್ಲ. ಬಟ್ ಕೆಲವೊಂದು ಟೈಮು ಇವಾಗ ಸುದೀಪ್ ಸರ್ ಬಂದು ಮಾತನಾಡಿ ಹೋದ್ರು ಅಂತಂದ್ರೆ, ಸುದೀಪ್ ಸರ್ ಅವ್ರ ಫೇವರ್ ಆಗಿ ಮಾಡ್ತಾ ಇದ್ದಾರೆ, ಅವ್ರ ಫೇವರ್ ಆಗೇ ಮಾತನಾಡ್ತಾರೆ, ಈ ತರ ಹೇಳ್ತಾರೆ. ಅದು ನಿಜನಾ ಅಂತ? ಯಾಕಂತಂದ್ರೆ ನೀವು ಇದ್ರಿ, ನೀವು ಬೈಸ್ಕೊಂಡಿದ್ದೀರಾ, ನೀವು ಹೊಗಳಿಸ್ಕೊಂಡಿದ್ದೀರಾ ಅಲ್ವಾ? ಅದು ಹೇಗಿರುತ್ತೆ? ಒಂದಂದ್ರೆ ನನಗೆ ಬೈದಿಲ್ಲ ಅವರು ಯಾವತ್ತೂ, ಯಾಕಂದ್ರೆ ನಾನು ಬೈಯೋ ಅಂತ ಕೆಲಸ ಮಾಡ್ಲಿಲ್ಲ. ಅವರು ನನಗೆ ಬೈದ್ರೆ ನನಗೇನಾದ್ರು ಬೇಜಾರು ಅಂತಲ್ಲ, ಬಟ್ ಐ ಡಿಡ್ ನಾಟ್ ಕ್ಯಾರಿ ಮೈ ಸೆಲ್ಫ್ ಇನ್ ಸಚ್ a way that he should scold me. ಸೊ ಅವ್ರು ಏನು ನನಗೆ ಯಾವತ್ತೂ ಯಾವುದಕ್ಕೂ ಬೈದಿಲ್ಲ, ಇನ್ನೂ ಸಪೋರ್ಟೇ ಮಾಡಿದ್ದಾರೆ, ಒಳ್ಳೇದೇ ಮಾಡಿದ್ವಿ. ಬಿಕಾಸ್ ಏನು ಗೊತ್ತಾ, ನಾವಲ್ಲಿ ಒಂದು ಕಂಟೆಸ್ಟೆಂಟ್ಸ್ ಆಗಿ ಹೋದಾಗ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನ ಭಾಳ ಶಾರ್ಪ್ ಆಗಿರ್ಬೇಕು ನಾವು. ಬಿಕಾಸ್ ಒನ್ ರಾಂಗ್ ಸ್ಟೆಪ್ ಕ್ಯಾನ್ ಕಾಸ್ಟ್ ಯು. ಆಡಿಯನ್ಸ್ ನೋಡ್ತಾ ಇದ್ದಾರೆ, ಚಾನೆಲ್ ಅವರು ನೋಡ್ತಾ ಇದ್ದಾರೆ, ಕ್ಯಾಮ್ರಾದವರು ನೋಡ್ತಾ ಇದ್ದಾರೆ, 1000 ಕ್ಯಾಮ್ರಾ ತಿರುಗುತ್ತೆ ಹಿಂಗೆ, ನಿಮಗೆ ಆ ಕ್ಯಾಮ್ರಾ ಮೇಲೆ ಒಂದು ಭಯ ಬಂದ್ಬಿಡುತ್ತೆ. ಬಿಕಾಸ್ ಗಾಡ್ ಇಸ್ ವಾಚಿಂಗ್. ಹಂಗೇನೆ ನಿಮಗೆ ದೇವರು ಎಲ್ಲಿಂದಾನೋ ಕ್ಯಾಮ್ರಾ ಹಾಕಿ ನಿಮ್ಮನ್ನು ನೋಡ್ತಿರ್ತಾನೆ. ಅದೇ ರೀತಿ ಬಿಗ್ ಬಾಸ್ ಮನೇಲೂ ಆ ಕ್ಯಾಮ್ರಾ ನಿಮ್ಮನ್ನು ನೋಡ್ತಿರುತ್ತೆ. ಸೊ ನನಗೆ ಆ ಭಯ ಇತ್ತು. ಸೊ ನಾನು ಏನು ತಪ್ಪನ್ನ ಮಾಡಲಿಲ್ಲ, ಏನೇ ಮಾಡೋಕ್ಕೂ ಒಂದು 20 ಸಲ ಯೋಚನೆ ಮಾಡ್ತಿದ್ದೆ. ಆಮೇಲೆ ನನಗೆ ಕೊಟ್ಟಂಥ ಪೊಸಿಷನ್ಸ್ ಇದೆಯಲ್ಲ, ಅವರು ಏನು ನನಗೆ ತಪ್ಪು ಮಾಡೋವಂಥ ಇದೇ ಇರಲಿಲ್ಲ. ನಾನೊಂದು ಕ್ಯಾಪ್ಟನ್ ಆಗಿದ್ದೆ ಅಲ್ಲಿ ಒಲಿಂಪಿಕ್ಸ್ ನಡಿಬೇಕಾದ್ರೆ. ನೆಕ್ಸ್ಟ್ ವೀಕ್ಗೆ ನಾನು ಕ್ಯಾಪ್ಟನ್ ಮಾಡ್ಬಿಟ್ರು ಅವರು. ಅವಾಗೆಲ್ಲ ಈ ತರ ಒಬ್ಬೊಬ್ರು ಒಂದೊಂದ್ ತರ ಅಂತ ಇರ್ಲಿಲ್ಲ, ಅವರೇ ಸೆಲೆಕ್ಟ್ ಮಾಡೋದು ಕ್ಯಾಪ್ಟನ್ನ. ಸೊ ನನ್ನನ್ನ ಕ್ಯಾಪ್ಟನ್ ಮಾಡಿದ್ರು. ಸೊ ಇಟ್ ಇಸ್ ಅ ಬಿಗ್ ಥಿಂಗ್ ಫಾರ್ ಮೀ. ಸೊ ನಾನೊಂದು ಕ್ಯಾಪ್ಟನ್ ಆದಾಗ ನನ್ಗೆಲ್ಲಾರ್ದು ಹಿಂಗೆ ನಾರ್ಮಲ್ ಆಗೋಯ್ತು ನನ್ನ ಕಣ್ಣಲ್ಲಿ. ಯಾರಿಗೂ ನಾನು ಇವ್ರಿಗೆ ಜಾಸ್ತಿ ಅವ್ರಿಗೆ ಜಾಸ್ತಿ ಪಾಯಿಂಟ್ಸು, ಇವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಅಂದರೆ ಮೆಲ್ಲಿಗೆ ಇವ್ರಿಗೆ ಫೇವರ್ ಮಾಡೋದು, ಅದೆಲ್ಲ ನಾನು ನೋ ವೇ ಅಂತ ಅನ್ಕೊಂಡೆ. ಎಲ್ಲರೂ ಸಮಾನೇ, ಇಲ್ಲ ನಾನೊಂದು ಅಂಪೈರ್ ಆಗಿ ನಿಂತಾಗ ಕರೆಕ್ಟಾಗಿ ಅದು ನಾನು ಹಿಂಗೆ ಗೊತ್ತಾ, ಹಿಂಗೆ ಕಣ್ಣಿಟ್ಕೊಂಡು ನೋಡ್ತಿದ್ದೆ. ಅದಕ್ಕೂ ಜಗಳಗಳು ಶುರು ಆಗೋಗ್ಬಿಡುತ್ತೆ. ಬಿಕಾಸ್ ನಾನು ಆಮೇಲೆ ಏನಂದೆ ಗೊತ್ತಾ, ನೀವು ಜಗಳ ಆಡಿದ್ರೆ ನಾನು ಮಾಡೋದೇ ಇಲ್ಲ ಅಂತ. ಬಿಕಾಸ್ ಟಾಸ್ಕ್ ನಿಂತಾಗುತ್ತೆ. ನಾನೀಗ ಅಂಪೈರ್ ಇಲ್ಲ ಅಂದ್ರೆ ಅವ್ರು ಯಾರು ನೋಡ್ತಾರೋ ಅವ್ರಿಗೆ. ಬಿಗ್ ಬಾಸ್ ಏನ್ ಮಾಡ್ತಾರೆ ಗೊತ್ತಾ, ನೆಕ್ಸ್ಟ್ ಎಲ್ಲರಿಗೂ ಪಾಯಿಂಟ್ಸ್ ಕಿತ್ತಾಕ್ತಾರೆ, ಎಲ್ಲ ಹಾಳಾಗುತ್ತೆ. ಸೊ ಅವತ್ತು ಲಕ್ಸುರಿ ಬಜೆಟೇ ಇರಲ್ಲ. ಸೊ ಆ ಭಯ ಎಲ್ಲರಿಗೂ ಇತ್ತು. ಸೊ ಇವಳು ಬಿಟ್ಬಿಟ್ರೆ ಇವಾಗ ನಾವು ಉಗಿಸ್ಕೋಬೇಕಾಗತ್ತೆ ಅಂತ. ಸೊ ನಾನು ಅವ್ರಿಗೆ ಹೇಳಿದೆ, ನೀವು ನಾನು ಹೇಳಿದ್ ಕೇಳಲಿಲ್ಲ ಅಂದ್ರೆ ನಾನು ಕ್ಲೀನಾಗಿ ಇದನ್ನು ಬಿಚ್ಚಿಟ್ಬಿಟ್ಟು ನಾನು ಹೋಗಿ ಮಲಗಿಬಿಡ್ತೀನಿ ಅಂತ. ಸೊ ಕೇಳ್ತಾ ಹೋದ್ರು. ನಾನು ಆಮೇಲೆ ಏನು ಗೊತ್ತಾ, ಅವರಿಗೆ ದೇ ಸ್ಟಾರ್ಟೆಡ್ ಸೀಯಿಂಗ್ ದಟ್ ನಾನು ಯಾರಿಗೂ ಪಾರ್ಷಲ್ ಆಗಿಲ್ಲ, ಕರೆಕ್ಟಾಗಿ ನೋಡ್ತಾ ಇದ್ದಾರೆ. ಆಮೇಲೆ ಆ ಕಿತ್ತಾಡೋ ರೆಸ್ಲಿಂಗ್ ಇದೆಲ್ಲ ಇತ್ತು, ಅದ್ರ ಮಧ್ಯೆ ನನಗೆ ಎಷ್ಟು ಸಲ ಒದೆ ಬಿದ್ದಿದೆ ಅಂದರೆ ಕರೆಕ್ಟಾಗಿ ನೋಡಕ್ಕೆ ಹೋಗಿ ಯಾರು ಏನು ಮಾಡ್ತಾ ಇದ್ದಾರೆ ಅಂತ. ಬಿಕಾಸ್ ಯಾರು ಕರೆಕ್ಟಾಗಿ ದೂಕ್ತಾರೆ, ಯಾರು ಹರ್ಟ್ ಮಾಡ್ತಾ ಇದ್ದಾರೆ ಅದೆಲ್ಲ ನೋಡಬೇಕಲ್ಲ ನಾನು. ನಿಖಿತಾ ಅವ್ರಿಗೂ ಚಂದ್ರಿಕಾ ಅವ್ರಿಗೂ ತುಂಬ ಹೀಟ್ ಇತ್ತಲ್ಲಿ.
ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು. ಸೊ ಆ ಹೀಟಲ್ಲಿ ಅಂದ್ರೆ ಇಟ್ಸ್ ನಾರ್ಮಲ್. ಈಗ ನಿಮ್ಗೆ ಯಾರಿಗೋ ಒಬ್ರಿಗೆ ರೆಸ್ಲಿಂಗ್ ಮ್ಯಾಚ್ ಇಟ್ರೆ ಅಲ್ಲಿ ನೀವು ಥಿಂಕ್ ಮಾಡ್ಕೊಂಡು ಆಟ ಆಡಕ್ ಆಗಲ್ಲ. ಹೌದು, ಒಬ್ರಿಗೆ ಹೊಡ್ತಾ ಬಿದ್ದೇ ಬೀಳುತ್ತೆ, ಅವರಿಂದ ಇವ್ರಿಗೆ ಹೊಡ್ತಾ ಬಿದ್ದೇ ಬೀಳುತ್ತೆ. ಸೊ ದಟ್ ಇಸ್ ನಾರ್ಮಲ್. ಅದನ್ನ ಕಮ್ಮಿ ಮಾಡ್ಬೇಕು ಅಂತ ನಾನು ಅವ್ರ ಹಿಂದಿಂದೇನೆ ಓಡಾಡ್ತಿದ್ದೆ ಅಂಡ್ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ. ಏನೂ ನಾನು ಒಂದು ರಾಂಗ್ ಕೊಟ್ಟಿಲ್ಲ. ಸೊ ನಾನು ಒಂದು ಕ್ಯಾಪ್ಟನ್ ಆಗಿನೇ ಅಷ್ಟು ಯೋಚನೆ ಮಾಡಿದಾಗ ಸುದೀಪ್ ಅವ್ರು ಇನ್ನೆಷ್ಟು ಯೋಚನೆ ಮಾಡ್ಬೇಕು ಯೋಚನೆ ಮಾಡಿ ನೀವು. ಸಿ ಅವರು ಆ ಹುದ್ದೆ ಕರೆಕ್ಟು ಅಂತಾನೆ ಅವ್ರನ್ನ ತಂದಲ್ಲಿ ಆಂಕರ್ ಮಾಡಿರೋದು. ನಿಜ. ಅಂದ್ರೆ ಸಾರಿ, ಹೋಸ್ಟ್ ಮಾಡಿರೋದು. ಅರ್ಥ ಆಯ್ತಾ? ಆ್ಯಂಡ್ ಹೀಸ್ ಗಾಟ್ ಹಿಸ್ ಓನ್ ಸ್ಟಾರ್ಡಮ್ ಬಿಹೈಂಡ್ ಹಿಮ್. ಎಷ್ಟು ಸಿನಿಮಾ ಮಾಡಿಲ್ಲ ಅವರು, ಎಷ್ಟು ದೊಡ್ಡ ಆರ್ಟಿಸ್ಟ್ ಆಗಿಲ್ಲ. ಬಿಗ್ ಬಾಸ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ಒಂದು ತುಂಬಾ ದೊಡ್ಡ ಹೆಸರಿದೆ. ಹೌದು, ಅವರು ಒಂದು ಇಷ್ಟು ದೊಡ್ಡ ಸ್ಟಾರ್ ಆಗಿದ್ಮೇಲೆ ಅವ್ರು ಬಂದು ಬಿಗ್ ಬಾಸ್ನು ಮಾಡಕ್ ಒಪ್ಕೊಂಡಿದ್ದಾರೆ ಅಂದ್ರೆ ಅದು ಅವ್ರ ದೊಡ್ಡತನ. ಆಯ್ತಾ? ಅದ್ರ ಮೇಲೆ ಅವರು ರಾಂಗ್ ಆಗಿದ್ದಿದ್ರೆ ಆಯ್ತಾ, ಜನ ಹಿಂಗ್ ನೋಡ್ತಿದ್ರ ಬಿಗ್ ಬಾಸ್ನ? ಹೌದು, ಖಂಡಿತ. ಇವ್ರು ಬರೀ ಪಾರ್ಶಾಲಿಟಿ, ಇವ್ರು ಹಿಂಗೇನೆ ಬಿಡು ನಾವೇನ್ ನೋಡೋದು ಅಂತ ಬಂದ್ಬಿಡ್ತಿತ್ತು. ಸೊ ಬಟ್ ಐ ಥಿಂಕ್ ದಟ್ ಬಿಗ್ ಬಾಸ್ನ ಅವರು ನಡ್ಸೋಕ್ಕಿಂತ ಮುಂಚೆ, ಈಗ ನಾವು ಏನು ಗೊತ್ತಾ, ಒಂದು ಪೊಲೀಸ್ನವರೆಲ್ಲ, ಒಂದು ಡಾಕ್ಟರ್ಸ್ ಎಲ್ಲ ಒಂದು ಓತ್ ತಗೋತಾರೆ ಗೊತ್ತಾ ಮನ್ಸಲ್ಲೇನೆ, ಅಯ್ಯೋ ನಾನು ಸೊಸೈಟಿ ಕರೆಕ್ಟ್ ಆಗಿರ್ತೀನಿ, ನಾನು ಯಾರಿಗೂ ಪಾರ್ಶಲ್ ಆಗಿರಲ್ಲ. ಡಾಕ್ಟರ್ಸು ಅಷ್ಟೇ, ನನ್ನ ಜೀವನ ಮೀರಿ ನಾನು ಒಂದು ರೋಗಿನ ಕಾಪಾಡ್ತೀನಿ ಅಂತೆಲ್ಲ ಓತ್ ತಗೋತಾರೆ. ಇವರು ಮನ್ಸಾರೆ ಒಂದು ಓತ್ ತಗೊಂಡಿರ್ತಾರೆ ಹಂಗೆ. ಸಿ ದಟ್ ಈಸ್ ಡೆಫಿನೆಟ್. ಯಾಕಂದ್ರೆ ನನಗೆ ಅವ್ರಿಗೆ ಒಳ್ಳೇದು ಹೇಳಿ ಅವ್ರಿಗೆ ಪ್ರೇಸ್ ಮಾಡಿ ನನಗೇನು ಸಿಕ್ಕಲ್ಲ. ಹೌದು, ಬಟ್ ಕರೆಕ್ಟ್ ಆಗಿರೋದನ್ನ ಕರೆಕ್ಟ್ ಅಂತಾನೆ ಹೇಳ್ಬೇಕಲ್ಲ. ನಿಜ. ಆ್ಯಂಡ್ ನನಗೂ ಅವ್ರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ನಾನು ಅದನ್ನು ಮೊನ್ನೆನೂ ಹೇಳಿದೆ, ನಾನು ಅದು ಇದು ನನ್ನ ಕಳಿಸ್ಬಿಡಿ, ನನಗಿಲ್ಲಿ ಸರಿ ಹೋಗ್ತಿಲ್ಲ ಅಂತ ನಾನೇ ಹೋಗಕ್ಕೆ ರೆಡಿ ಆಗಿಬಿಟ್ಟಿದ್ದೆ ಫಸ್ಟ್ ವೀಕೆ. ಬಟ್ ದೆನ್ ಅವರು ನೋಡಮ್ಮ ನೀನು ಬಂದು ಅಡುಗೆ ಎಲ್ಲ ಮಾಡ್ಕೊಟ್ಟಿದ್ಯಾ, ಬಾತ್ರೂಮ್ ಎಲ್ಲ ತೊಳೆದಿದ್ಯಾ, ಆಮೇಲೆ ನಿಂದ ಇದು ಟಾಸ್ಕ್ಗಳನ್ನು ಅಂದರೆ ಇನ್ನೂ ಟಾಸ್ಕ್ ಚಿಕ್ಕದೇನೋ ಕೊಟ್ಟಿದ್ರು ನಾವು ಬಂದಾಗಿದ್ದೆ, ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಟಾಸ್ಕ್ ಫಸ್ಟ್ ವೀಕು. ಸೊ ನನಗೇನು ಅಂತ ಗೊತ್ತಿಲ್ಲ, ಹೋದ ತಕ್ಷಣನೇ ಏನೋ ಒಂದು ಚಿಕ್ಕ ಟಾಸ್ಕ್ ಕೊಟ್ಟರು, ಅದು ನನಗೆ ನೆನಪಾಗ್ತಾ ಇಲ್ಲ.